ಮಕ್ಕಳಿಗೆ ಪೀರಿಯಡ್ಸ್ ಆದಾಗ ನಮಗೊಂದು ಸ್ವಲ್ಪ ಟೆನ್ಷನ್ ಆಗುತ್ತೆ, ಅಯ್ಯೋ ಇಷ್ಟು ಚಿಕ್ಕ ಮಗುಗಾಯಿತು ಹೇಗೋ ಏನೋ ಅಂತ. ಬಟ್ ಮಗು ಎದುರುಗಡೆಗೆ ಆ ಟೆನ್ಷನ್ನು ಆ ವರಿ ಅಂತ ತೋರಿಸ್ಕೊಳಕ್ಕೆ ಹೋಗಬೇಡಿ, ಚಿಂತೆ ತೋರಿಸ್ಕೊಳಕ್ಕೆ ಹೋಗಬೇಡಿ. ಮಗು ಹತ್ರ ಅಯ್ಯೋ ನಿಂಗೆ ಪೀರಿಯಡ್ಸ್ ಆಗೋಯ್ತು ಇನ್ನೇನು ಮಾಡೋದಪ್ಪ. ರೈಟ್ ಪರ್ಸನ್ ಈಸ್ ಮದರ್. ಮತ್ತು ಭಯ ಪಡಿಸ್ಬಾರ್ದು, ವಿಷಯಗಳನ್ನು ಹೇಳ್ಕೊಡಿ. ಪೀರಿಯಡ್ಸಿನ ಸಮಸ್ಯೆಗಳು ಏನಾಗುತ್ತೆ, ಇವಾಗ ಅದು ತುಂಬ ಕಾಮನ್ ಸಮಸ್ಯೆ, ಲೀಕ್ ಆಗೋದು, ಬಟ್ಟೆ ಕಲೆ ಆಗೋದು, ಮಕ್ಕಳಿಗೆ ಗೊತ್ತಿರಲ್ಲ. ಬೆಳಗ್ಗೆಯಿಂದ ಸಂಜೆ ತನಕ ಅದೇ ಪ್ಯಾಡಲ್ಲಿ ಇರಬೇಕಾ, ಅಥವಾ ಈಗ ಯಾವಾಗ ಫ್ಲೋ ಜಾಸ್ತಿ ಆಗಿ ಪ್ಯಾಡ್ ಚೇಂಜ್ ಮಾಡಬೇಕಾದ ಸಿಚುವೇಶನ್ ಬರುತ್ತೆ, ಇದನ್ನೆಲ್ಲ ಹೇಳ್ಕೊಡ್ಬೇಕಾಗತ್ತೆ. ಇದನ್ನು ಪ್ರತಿ ಸಲ ಮೇ ಬಿ ಒಂದು 6 ತಿಂಗಳ ತನಕನೂ ಫಾಲೋ ಅಪ್ ಮಾಡಬೇಕು ತಾಯಿ ಆದವಳು ಅಥವಾ ಹಿರಿಯರು. ಫ್ಲೋ ಆಗಿದೆಯಾ, ಚೇಂಜ್ ಮಾಡಿದ್ಯಾ, ವಾಶ್ ಮಾಡ್ಕೊಂಡ್ಯಾ ಸರಿಯಾಗಿ, ಕಾಗೆ ಮುಟ್ಟಿದೆ ಅದಕ್ಕೆ ಅಕ್ಕನ ಹತ್ರ ಹೋಗಬೇಡ, ಚಿಕ್ಕಮ್ಮನ ಹತ್ರ ಹೋಗಬೇಡ, ಇನ್ನೊಬ್ಬರ ಹತ್ರ ಹೋಗಬೇಡ ಅನ್ನೋದು ಕತೆ ಕಟ್ತಾ ಇದ್ರು. ಹೌದು, ಈಗಲೂ ಅದೇ ಇದೆಯಾ ಮೆಂಟಾಲಿಟಿ? ಹೆಣ್ಣು ಮಕ್ಕಳ ಏನು ಪ್ರೈವೇಟ್ ಪಾರ್ಟ್ ಇದೆ, ಅಲ್ಲಿ 2 ಸ್ಥಳ ಇರುತ್ತೆ. ಯುರಿನ್ ಪಾಸ್ ಆಗೋದಕ್ಕೆ ಅಂತಲೇ ಒಂದು ಬೇರೆ ಇರುತ್ತೆ, ಇನ್ನೊಂದು ವೆಜೈನಾ ಅಂತ ಏನು ಹೇಳ್ತೀವಿ, ಯೋನಿ ಅಂತ. ಅದು ಪೀರಿಯಡ್ಸ್ ಬ್ಲಡ್ ಬರೋ ಅಂಥದ್ದು ಅಥವಾ ಹೆರಿಗೆ ಆಗುವಂಥದ್ದು, ಮಗು ಡೆಲಿವರಿ ಆಗುವಂಥದ್ದು ಎಲ್ಲ ಅಲ್ಲಿ 2 ಸೆಪ್ರೇಟ್ ಜಾಗಗಳಿಂದ ಆಗುವಂಥದ್ದು. ಅದೆರಡು ಒಂದೇ ಅಲ್ಲ, ಅದೊಂದು ಕನ್ಫ್ಯೂಷನ್ ತುಂಬ ಜನರಿಗಿದೆ. ಸೊ ನಾನೀಗ ತುಂಬ ನೋಡ್ತಾ ಇರ್ತೀನಿ, ಯಾರೋ ಹೆಲ್ತ್ ಬಗ್ಗೆ ಟಿಪ್ಸ್ ಕೊಡ್ತಿರ್ತಾರೆ, ಪೀರಿಯಡ್ಸ್ ಬಗ್ಗೆ ಟಿಪ್ಸ್ ಕೊಡ್ತಿರ್ತಾರೆ, ಡಯಟ್ ಬಗ್ಗೆ ಕೊಡ್ತಿರ್ತಾರೆ, ತುಂಬ ತಪ್ಪಾದ ವಿಚಾರಗಳನ್ನು ಹೇಳಿರ್ತಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು RM ಸಂಪೂರ್ಣ ಫುಡ್ ಪ್ರಾಡಕ್ಟ್ಸ್. ಉತ್ತಮ ಆರೋಗ್ಯಕ್ಕಾಗಿ ರುಚಿಕರ ಆಹಾರ ಪದಾರ್ಥಗಳು, ಪ್ರತಿ ತುತ್ತಿನಲ್ಲೂ ಅಮ್ಮನ ಕೈ ರುಚಿ. rmsampurna.comಗೆ ಭೇಟಿ ನೀಡಿ, ಇಂದೇ ಆರ್ಡರ್ ಮಾಡಿ. ಈಗ ಎಲ್ಲ ಕಾರಣ ಆಗಿದೆ, ಲೈಫ್ ಸ್ಟೈಲ್ ಆಗಿರಲಿ, ಫುಡ್ ಸ್ಟೈಲ್ ಆಗಿರಲಿ, ಸೋಷಿಯಲ್ ಮೀಡಿಯಾ ಆಗಿರಲಿ. ಆದರೆ ಈ ಥರ ಸಿಚುವೇಶನ್ ಬಂದಾಗ ಒಂದು ಪುಟ್ಟ ಮಗು ಅಂತಲೇ ಅನ್ಬೇಕು. ಯಾಕಂದರೆ ಆ ಏಜಲ್ಲಿ ಒಂದು ಪೀರಿಯಡ್ಸ್ ಆಗಿದೆ ಅಂತ ಹೇಳಿದ್ರೆ ಅದನ್ನು ಹೇಗೆ ತಗೋಬೇಕು ಅನ್ನೋದು ಗೊತ್ತಿರಲ್ಲ. ಆ್ಯಂಡ್ ಅಂಥ ಮೆಚುರಿಟಿ, ಅದನ್ನು ಹೇಳ್ಕೊಡೋ ಮೆಚುರಿಟಿ ಅಮ್ಮಂದಿರಿಗೂ ಕೂಡ ಇರೋದಿಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಆ ಮಗುಗೆ ಹೇಳ್ಕೊಡೋಷ್ಟು ಮೆಚುರಿಟಿ. ಈಗ ಒಂದು ಅಮ್ಮಂದಿರ ಪರ್ಸ್ಪೆಕ್ಟಿವಲ್ಲಿ ನೀವು ಮಾತಾಡೋದಾದರೆ ಹೇಗೆ ಮಕ್ಕಳನ್ನು ಟ್ರೀಟ್ ಮಾಡ್ಬೋದು ಆ ಟೈಮಲ್ಲಿ, ತುಂಬ ಬೇಗ ಅವರು ಪೀರಿಯಡ್ಸ್ ಆದರೆ? ಅಂದರೆ ಬೇಗ ಆದರೆ ಕೂಡ, ಮತ್ತು ಇವನ್ ನಾರ್ಮಲ್ ಏಜಿಗೆ ಆದರೆ ಕೂಡ ನಾವು ಏನು ನೋಡ್ತೀವಿ ಅಂದರೆ, ತುಂಬ ಜನ ಅಮ್ಮಂದರು ಅಯ್ಯೋ ನಿಂಗೆ ಪೀರಿಯಡ್ಸ್ ಆಗೋಯ್ತಾ ಅಂತ ಹೇಳ್ತಾರೆ. ಅಂತ ಒಂದು ಸಹಜವಾಗಿ ಬರೋವಂಥ ಉದ್ಗಾರ ಆಗಿರ್ಬೋದು, ಮಾತಾಗಿರ್ಬೋದು. ಹಾಗೆ ಹೇಳಿದ ತಕ್ಷಣ ಮಗು ಏನು ಅನ್ಕೋತಾ, ಅಯ್ಯೋ ನನ್ಗೆ ಆಗಬಾರ್ದಾಗಿತ್ತಾ ಹಾಗಾದರೆ? ಹೌದು ಅಲ್ವಾ? ಅಲ್ಲಿಂದ ಮಗುಗನ್ಸುತ್ತೆ ಅಯ್ಯೋ ನನಗೇನೋ ಆಗಬಾರ್ದೇ ಇರೋದಾಗಿದೆ ಅಂತ. ಆ ಸಾಧ್ಯತೆಗಳಿರತ್ತಲ್ವ, ಆ ಥರ ಯೋಚನೆ ಮಾಡೋದು ಸಾಧ್ಯತೆ ಇರುತ್ತೆ. ಸೊ ನನಗನ್ಸೋದೇನು ಅಂದರೆ, ನಾನು ಇವಾಗ ನನ್ನ ಪೇಷಂಟ್ಸಿಗೆ ಅಥವಾ ಯಾರಿಗಾದರೂ ಹೇಳೋದೇನು ಅಂದರೆ, ಮಕ್ಕಳಿಗೆ ಪೀರಿಯಡ್ಸ್ ಆದಾಗ ನಮಗೊಂದು ಸ್ವಲ್ಪ ಟೆನ್ಷನ್ ಆಗುತ್ತೆ, ಅಯ್ಯೋ ಇಷ್ಟು ಚಿಕ್ಕ ಮಗುಗಾಯಿತು ಹೇಗೋ ಏನೋ ಅಂತ. ಬಟ್ ಮಗು ಎದುರುಗಡೆಗೆ ಆ ಟೆನ್ಷನ್ನು ಆ ವರಿ ಅಂತ ತೋರಿಸ್ಕೊಳಕ್ಕೆ ಹೋಗಬೇಡಿ, ಚಿಂತೆ ತೋರಿಸ್ಕೊಳಕ್ಕೆ ಹೋಗಬೇಡಿ. ಮಗು ಹತ್ರ ಅಯ್ಯೋ ನಿಂಗೆ ಪೀರಿಯಡ್ಸ್ ಆಗೋಯ್ತು ಇನ್ನೇನು ಮಾಡೋದಪ್ಪ, ಇಂಥದ್ದೆಲ್ಲ ಹೇಳಕ್ಕೆ ಹೋಗಬೇಡಿ. ಇದು ಸಹಜವಾಗಿರುವಂಥದ್ದು ಅಂತ ಮಗುಗೆ ಹೇಳಬೇಕು. ಈಗ ನಾರ್ಮಲ್ ಏಜ್ ಅಂದರೆ ಒಂದು 11, 12 ಆ ಏಜಲ್ಲಿ ಮಕ್ಳಿಗೆ ಪೀರಿಯಡ್ಸ್ ಆಗುತ್ತೆ. ಸೊ ಅದಕ್ಕಿಂತ ಮುಂಚೆನೇ ನಾವು ಹೆಣ್ಣು ಮಕ್ಕಳಿಗೆ ಇಂಥದ್ದು ಒಂದು ಆಗತ್ತೆ, ಹೆಣ್ಮಕ್ಳಿಗೆ ಆಗತ್ತೆ, ಇಂಥದ್ದು ಈ ವಯಸ್ಸಿನಲ್ಲಿ ಆಗತ್ತೆ, ಮುಂಚೆನೂ ಆಗಬಹುದು ಅನ್ನೋದನ್ನು ಮುಂಚೆನೇ ಹೇಳಿರಬೇಕು. ಹೌದು. ರೈಟ್ ಪರ್ಸನ್ ಈಸ್ ಮದರ್. ಪೇರೆಂಟ್ಸ್, ತಂದೆ ತಾಯಿ ಅಥವಾ ಮನೆಯಲ್ಲೇ ಅಜ್ಜ ಅಜ್ಜಿನೋ ಅತ್ತೆನೋ ಯಾರೋ ಆತ್ಮೀಯವಾಗಿ ಮಾತಾಡೋವಂಥವ್ರು ಯಾರಿದ್ದಾರೆ, ಯಾರಾದರೂ ಆಗಿರ್ಬೋದು, ಪ್ರಿಫರೇಬಲಿ ತಾಯಿ ಮಕ್ಕಳಿಗೆ ಹೇಳಿರಬೇಕು ಮುಂಚೆನೇ, ಹೆಣ್ಮಕ್ಳಿಗೆ. ಮತ್ತು ಭಯ ಪಡಿಸ್ಬಾರ್ದು, ಅದೊಂದು ಅಯ್ಯೋ ಏನೋ ಆಗೋಯ್ತು, ಹಾಗಾಗತ್ತೆ ಹೀಗಾಗತ್ತೆ, ಇಲ್ಲ, ವಿಷಯಗಳನ್ನು ಹೇಳ್ಕೊಡಿ. ಪೀರಿಯಡ್ಸಿನ ಸಮಸ್ಯೆಗಳು ಏನಾಗುತ್ತೆ, ಇವಾಗ ಅದು ತುಂಬ ಕಾಮನ್ ಸಮಸ್ಯೆ, ಲೀಕ್ ಆಗೋದು, ಬಟ್ಟೆ ಕಲೆ ಆಗೋದು, ಮುಜುಗರ ಆಗೋವಂಥದ್ದು, ಹೊಟ್ಟೆ ನೋವಾಗುತ್ತೆ, ಹೆವಿ ಫ್ಲೋ ಆಗುತ್ತೆ, ಇಂಥದ್ದು ಏನೇನೋ ಒಂದಷ್ಟು ಇರ್ಬೋದು. ಇದನ್ನೆಲ್ಲ ಹೇಳಿ, ಬಟ್ ಭಯ ಆಗೋ ಥರ ಹೇಳಕ್ಕೆ ಹೋಗಬೇಡಿ, ಏನೋ ಸಮಸ್ಯೆ ಅನ್ನೋ ಥರ ಹೇಳಕ್ಕೆ ಹೋಗಬೇಡಿ. ಸಹಜ ಪ್ರಕ್ರಿಯೆ. ಈಗ ನಾವು ಮಕ್ಳಿಗೆ ಹೇಳ್ಕೊಳ್ತೀವಿ, ನಿಮಗೆ ಟಾಯ್ಲೆಟ್ಗೆ ಹೋಗಬೇಕು ಅನ್ಸಿದ್ರೆ ಹೋಗ್ಬಾ, ಹೇಳ್ಕೊಡ್ತೀವಲ್ವ ಸಹಜವಾಗಿ. ನಿಮಗೆ ಯೂರಿನ್ ಪಾಸ್ ಮಾಡಬೇಕು ಅಂತ ಅನಿಸಿದ್ರೆ, ಅರ್ಜೆಂಟ್ ಆಗ್ತಿದ್ರೆ ಹೋಗಿ ಈ ಥರ ಹೋಗಿ ಟಾಯ್ಲೆಟ್ ವಾಶ್ರೂಮ್ಗೆ ಹೋಗ್ಬಾ, ಹೇಳ್ಕೊಡ್ತೀವಲ್ವ. ಅದೇ ಥರ ಇದನ್ನು ಹೇಳ್ಕೊಡ್ಬೇಕು ಮಕ್ಕಳಿಗೆ. ಮುಂಚೆನೇ ಹೇಳಿರಬೇಕು ಪೀರಿಯಡ್ಸ್ ಅಂದರೆ ಏನಂತ, ಯಾವ ಥರ ಆಗತ್ತೆ, ಬ್ಲೀಡಿಂಗ್ ಹೇಗಾಗತ್ತೆ. ಯಾಕಂದರೆ ಗೊತ್ತಿರಲ್ಲ, ತುಂಬ ಹೆಣ್ಮಕ್ಳು ಏನು ಮಾಡ್ತಾರೆ, ಸಡನ್ನಾಗಿ ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತೆ, ಸ್ಕೂಲಲ್ಲಿ ಇರಬೇಕಾದ್ರೂ, ಮನೇಲಿ ಇರಬೇಕಾದ್ರೆ, ಎಲ್ಲೋ ಇರಬೇಕಾದ್ರೆ ಭಯ ಆಗಿಬಿಡುತ್ತೆ. ಖಂಡಿತ, ಏನು ಬ್ಲಡ್ ಬರ್ತಿದೆ. ಯಾಕಂದರೆ ಬ್ಲಡ್ ಬರೋದು ಈಸ್ ಅಬ್ನಾರ್ಮಲ್ ಫಾರ್ ಅಸ್. ಮಕ್ಕಳಿಗೆ ಗಾಯ ಆದಾಗ ಬ್ಲಡ್ ಬಂದಿರೋದು ನೋಡಿರ್ತಾರೆ, ನಂಗೇನೋ ಆಗೋಯ್ತು ಅಂತ. ಇನ್ನು ಅರ್ಧಂಬರ್ಧ ನಾಲೆಜ್ ಇರುತ್ತೆ. ಕೆಲವೊಂದ್ಸಲ ಫ್ರೆಂಡ್ಸ್ ಥ್ರೂ ತಿಳ್ಕೊಂಡಿರ್ತಾರೆ ಅಥವಾ ಇಂಟರ್ನೆಟ್ ಥ್ರೂ ಈಗ ತಿಳ್ಕೊಂಡಿರ್ಬೋದು ಮಕ್ಕಳು. ಕೆಲವು ಮಕ್ಕಳು
ನಾನು ಹೇಳೋದು ಕೇಳಿದ್ದೀನಿ, ಪೀರಿಯಡ್ಸ್ ಬ್ಲೀಡಿಂಗ್ ಶುರುವಾದ ತಕ್ಷಣ ನಾನು ಪ್ರೆಗ್ನೆಂಟ್ ಆಗಿಬಿಟ್ನಾ ಹಾಗಾದರೆ ಅಂತ ಒಂದು ಹೆಣ್ಮಗು ಕೇಳಿತ್ತು. ಹೀಗೆ ಅನ್ನಿಸ್ತು ನನಗೆ ಅಂತ. ಅಂದರೆ ಹಾಗಲ್ಲ, ಅದು ಸಹಜ ಅನ್ನೋದು ಗೊತ್ತಿರಬೇಕು ಅವರಿಗೆ. ಸೊ ಇಟ್ಸ್ ರೆಸ್ಪಾನ್ಸಿಬಿಲಿಟಿ ಆಫ್ ಟೀಚರ್ಸ್ ಆ್ಯಂಡ್ ಪೇರೆಂಟ್ಸ್ ಬೋತ್. ಶಾಲೆಯಲ್ಲೂ ಇದ್ರ ಬಗ್ಗೆ ಮಾಹಿತಿ ಕೊಡಬೇಕು. ಇತ್ತೀಚೆಗೆ ಸ್ವಲ್ಪ ಶುರು ಮಾಡ್ಕೊಂಡಿದ್ದಾರೆ, ಕೆಲವೊಂದು ಶಾಲೆಗಳಲ್ಲಿ ಹೇಳ್ತಾರೆ. ಬಟ್ ಇನ್ನೂ ಚೆನ್ನಾಗಿ ಜಾಸ್ತಿಯಾಗಿ ಸವಿವರವಾಗಿ ಹೇಳುವಂಥ ಕೆಲಸಗಳು ನಡಿಬೇಕು. ನಿಜ. ಅಂದರೆ ನಂಗೆ ಏನು ಡೌಟ್ ಇದೆ ಅಂದರೆ, ಈಗಲೂ ಕೂಡ ಮಕ್ಕಳಿಗೆ ಮುಂಚೆ ಒಂದು ಕತೆ ಇತ್ತು, ಕಾಗೆ ಮುಟ್ಟಿರೋದು, ಆಮೇಲೆ ಹೊರಗಡೆ ಕೂತ್ಕೋಬೇಕು, ಇಂಥದ್ದೆಲ್ಲ ರೂಲ್ಸ್ಗಳೆಲ್ಲ. ಅಂದರೆ ಹೇಗಿರಬೇಕು ಅಂತ, ಆರೋಗ್ಯ ಹೇಗೆ ನೋಡ್ಕೋಬೇಕು ಅಂತ ಹೇಳೋ ಬದಲು, ಕಾಗೆ ಮುಟ್ಟಿದೆ ಅದಕ್ಕೆ ಅಕ್ಕನ ಹತ್ರ ಹೋಗಬೇಡ, ಚಿಕ್ಕಮ್ಮನ ಹತ್ರ ಹೋಗಬೇಡ, ಇನ್ನೊಬ್ಬರ ಹತ್ರ ಹೋಗಬೇಡ ಅನ್ನೋದು ಕತೆ ಕಟ್ತಾ ಇದ್ರು. ಈಗಲೂ ಅದೇ ಇದೆಯಾ ಮೆಂಟಾಲಿಟಿ? ಬದಲಾವಣೆ ಆದರೂ ಕೂಡ ಸ್ಟಿಲ್ ಆ ಥ್ರೂವೇ ಒಂದು ಬಿಹೈಂಡ್ ಏನಾದರೂ ಆ ಥರನೇ ಮೆಂಟಾಲಿಟಿ ನಡೀತಾ ಇದೆಯಾ? ಇದೆ, ಇನ್ನೂ ಇದೆ. ಅದು ಮುಂಚಿನಷ್ಟು ಇಲ್ಲ, ಆದರೆ ಇನ್ನೂ ಇದೆ. ತೀರಾ ಮಗು ಚಿಕ್ಕದಾಗಿದ್ದಾಗ ಹೇಳಬೇಕು ಅಂತಿಲ್ಲ, ಆವಾಗ ಕಾಗೆ ಮುಟ್ಟಿದೆ ಅಂತಲೇ ಹೇಳಿ ಏನೂ ಪರವಾಗಿಲ್ಲ. ತೀರಾ ಚಿಕ್ಕದಾಗಿದ್ದಾಗ ಅರ್ಥ ಮಾಡ್ಕೊಳ್ಳೋ ಸಾಮರ್ಥ್ಯ ಇರಲ್ಲ. ಬಟ್ ಯಾವಾಗ ಮಗುಗೊಂದು 8 ವರ್ಷ 10 ವರ್ಷಕ್ಕೆ ಬರುತ್ತೆ, ಆವಾಗ ಅಟ್ಲೀಸ್ಟ್ ಹೇಳಲೇಬೇಕು. ಹೆಣ್ಮಗುಗೆ ಎಸ್ಪೆಷಲಿ, ಗಂಡು ಮಕ್ಕಳಿಗೂ ಹೇಳಬೇಕು, ಇಂಥದ್ದು ಒಂದು ಆಗತ್ತೆ ಹೆಣ್ಮಕ್ಳಿಗೆ ಅನ್ನೋದನ್ನು ಹೇಳಲೇಬೇಕು. ಒಂದೇನು ಮಾಡ್ತಾರೆ ಅಂದರೆ, ಹೆಣ್ಮಕ್ಳಿಗೆ ಹೇಳ್ತಾರೆ, ಮನೇಲಿರೋ ಗಂಡು ಮಕ್ಕಳಿಗೆ ವಿಷಯನೇ ಗೊತ್ತಿರಲ್ಲ. ಅದ್ರ ಬಗ್ಗೆ ಬೇಕಾದ್ರೆ ಇನ್ನೊಂದು ಸಲ ಮಾತಾಡೋಣ ನಾವು. ತುಂಬ ಗಂಡು ಮಕ್ಕಳಿಗೆ ಪೀರಿಯಡ್ಸ್ ಅಂದರೆ ಏನು ಅನ್ನೋದು ಗೊತ್ತೇ ಇರಲ್ಲ ಅವ್ರಿಗೆ. ಅವ್ರ ತಾಯಿ, ಅಕ್ಕ ತಂಗಿ ಎಲ್ಲ ಇರ್ತಾರೆ ಮನೇಲಿ, ಆದರೆ ಅವ್ರಿಗೇನು ಅಂತ ಗೊತ್ತಿರಲ್ಲ. ಹೆಂಡತಿ ಎಲ್ಲ ಇದ್ರೂ ಅವ್ರಿಗೆ ಗೊತ್ತಿರಲ್ಲ. ಹೌದು. ಆದರೆ ಹೆಣ್ಣು ಮಕ್ಕಳಿಗಂತೂ ಹೇಳಲೇಬೇಕು ಹೇಗಾಗತ್ತೆ ಅನ್ನೋದು. ಕಾಗೆ ಮುಟ್ಟು ಮತ್ತೊಂದು ಚಿಕ್ಕ ವಯಸ್ಸಲ್ಲಿ ಹೇಳಿ ಏನೂ ಪರವಾಗಿಲ್ಲ. ಆದರೆ ಯಾವಾಗ 8-10 ವರ್ಷಕ್ಕೆ ಬರ್ತಾರೆ ಹೆಣ್ಣುಮಕ್ಳು, ಎಲ್ಲ ಒಂದೇ ದಿನ ಹೇಳಬೇಕು ಅಂತ ಇಲ್ಲ, ನಿಧಾನಕ್ಕೆ ಹೇಳ್ಬೋದು. ನೋಡು, ಈ ಥರ ಪೀರಿಯಡ್ಸ್ ಅಂತ ಆಗತ್ತೆ, ಈ ಥರ ನಿನ್ನ ಪ್ರೈವೇಟ್ ಪಾರ್ಟಿಂದ ಅಥವಾ ಯೂರಿನ್ ಮಾಡ್ತೀಯಾ ಆ ಜಾಗದಿಂದ ನಿನಗೆ ಬ್ಲಡ್ ಬರುತ್ತೆ. ಬೇಸಿಕಲಿ ಇನ್ನೂ ಒಂದೇನು ಅಂದರೆ, ಇನ್ನೊಂದು ಕನ್ಫ್ಯೂಷನ್ ಇದೆ, ಯೂರಿನ್ ಪಾಸ್ ಆಗುತ್ತೆ, ಬ್ಲಡ್ಡು ಬರುತ್ತೆ, ಹೇಗೆ ಅಂತ ಪೀರಿಯಡ್ಸ್ದು. ಹೌದು. ಬೇಸಿಕಲಿ ಹೆಣ್ಣು ಮಕ್ಕಳ ಏನು ಪ್ರೈವೇಟ್ ಪಾರ್ಟ್ ಇದೆ, ಅಲ್ಲಿ 2 ಸ್ಥಳ ಇರುತ್ತೆ. ಯೂರಿನ್ ಪಾಸ್ ಆಗೋದಕ್ಕೆ ಅಂತಲೇ ಒಂದು ಬೇರೆ ಇರುತ್ತೆ, ಇನ್ನೊಂದು ವೆಜೈನಾ ಅಂತ ಏನು ಹೇಳ್ತೀವಿ, ಯೋನಿ ಅಂತ. ಅದು ಪೀರಿಯಡ್ಸ್ ಬ್ಲಡ್ ಬರೋ ಅಂಥದ್ದು ಅಥವಾ ಹೆರಿಗೆ ಆಗುವಂಥದ್ದು, ಮಗು ಡೆಲಿವರಿ ಆಗುವಂಥದ್ದೆಲ್ಲ ಅಲ್ಲಿ 2 ಸೆಪ್ರೇಟ್ ಜಾಗಗಳಿಂದ ಆಗುವಂಥದ್ದು. ಅದೆರಡು ಒಂದೇ ಅಲ್ಲ, ಅದೊಂದು ಕನ್ಫ್ಯೂಷನ್ ತುಂಬ ಜನರಿಗಿದೆ. ಸೊ ಮಕ್ಕಳಿಗೆ ಅದನ್ನು ಹೇಳಬೇಕು, ಇಲ್ಲಿಂದ ಬ್ಲಡ್ ಬರುತ್ತೆ, ಈ ಥರ ಇಟ್ ಈಸ್ ನಾರ್ಮಲ್. ಯಾವ ಪ್ರಾಡಕ್ಟನ್ನು ಯೂಸ್ ಮಾಡಬೇಕು. ಅಕಸ್ಮಾತ್ ಈಗ ಆ ಸಂದರ್ಭದಲ್ಲಿ ತಾಯಿನೋ ಯಾರೋ ಹಿರಿಯರು ಒಟ್ಟಿಗೆ ಇಲ್ಲ ಅಂತಾದರೆ ಏನು ಮಾಡಬೇಕು ಅಂತ ಹೆಚ್ಚು ಕಮ್ಮಿ ಆ ವಯಸ್ಸಿಗೆ ಬಂದ ಹೆಣ್ಮಗುಗೆ ಮೊದಲೇ ಹೇಳ್ಕೊಡೋದು ಉತ್ತಮ. ಸ್ಯಾನಿಟರಿ ನ್ಯಾಪ್ಕಿನ್ ಅಥವಾ ಏನು ಬಳಸ್ತೀವಿ ಅದನ್ನು ಯಾವ ಥರ ಬಳಸೋದು ಅಂತ ಮುಂಚೆನೇ ಹೇಳೋದು ಉತ್ತಮ. ಹೈಜೀನ್ ಹೇಗೆ ಮೇಂಟೈನ್ ಮಾಡಬೇಕು, ಹೇಗೆ ವಾಶ್ ಮಾಡಬೇಕು, ಇದನ್ನೆಲ್ಲ ಮುಂಚೆನೇ ಹೇಳಿಬಿಟ್ರೆ ಆವಾಗ ಫಸ್ಟ್ ಟೈಮ್ ಆದಾಗ ಮಗುಗೆ ಭಯ ಆಗಲ್ಲ. ಹೌದು, ಐಡಿಯಾ ಇರುತ್ತೆ ಅಂತ, ಒಂದು ಬೇಸಿಕ್ ಏನು ಐಡಿಯಾ ಇರುತ್ತೆ ಅದನ್ನು ಅದು ಫಾಲೋ ಮಾಡುತ್ತೆ, ಯೋಚನೆ ಮಾಡುತ್ತೆ ಏನು ಮಾಡಬೇಕು. ಕೆಲವು ಮಕ್ಕಳೆಲ್ಲ ನಂಗೆ ಅನ್ಸುತ್ತೆ ಆದಾಗ ಹೇಳ್ಕೊಳ್ಳೋದೇ ಇಲ್ಲ. ಹೌದು, ನನ್ನ ಒಬ್ಳು ಕ್ಲಾಸ್ಮೇಟ್ ಹಾಗೆ ಆಗಿತ್ತು. ನಾನು ಸ್ಕೂಲಿಗೆ ಹೋಗ್ಬೇಕಾದ್ರೆ ನನ್ನ ಕ್ಲಾಸ್ಮೇಟ್, ಅವಳಿಗೆ ಸ್ಕೂಲಲ್ಲಿ ಇರಬೇಕಾದ್ರೆ ಆಯಿತು, ಅವಳು ಮನೆಗೆ ಹೋಗಿ ಅವಳು ತಾಯಿಗೆ ಹೇಳಲೇ ಇಲ್ಲ. ಯಾಕೆಂದರೆ ಆಮೇಲೆ ಎಲ್ಲರೂ ನಗ್ತಾರೆ ನನ್ನನ್ನು ಅಂತ. ನನಗೆ ಆ ಘಟನೆ ತುಂಬ ನೆನಪಿದೆ ಇನ್ನೂ, ಯಾಕೆ ಹಾಗೆ ಮಾಡಿರಬಹುದು ಅವಳು ಅಂತ. ಆಮೇಲೆ ನೋಡಿದ್ರೆ ತುಂಬ ಜನ ಹೆಣ್ಮಕ್ಳಿಗೆ ಹಾಗೆ ಆಗುತ್ತೆ, ಯಾರಿಗೂ ಹೇಳ್ಕೊಳ್ಳಲ್ಲ, ಇಂಥದ್ದೆಲ್ಲ ಇರುತ್ತೆ. ಹೇಳ್ಕೊಳ್ಳದೆ ಇರುವಂಥದ್ದೆಲ್ಲ ಏನೂ ಇಲ್ಲ. ದಿಸ್ ಇಸ್ ನಾಟ್ ಎ ಡಿಸೀಸ್, ದಿಸ್ ಇಸ್ ನಾಟ್ ಎ ಕ್ರೈಮ್. ಬಟ್ ಕ್ರೈಮ್ ಥರನೇ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಎಲ್ಲರೂ, ಆ ಥರ ಫೀಲ್ ಆಗುತ್ತೆ. ನಾರ್ಮಲ್ ಅಂತ ಏನೋ ಆಗ್ಬಿಟ್ಟಿದೆ ನಮಗೆ, ಏನೋ ದೊಡ್ಡದಾಗಿ ಏನೋ ಒಂದು ರೋಗ ಬಂದ್ಬಿಟ್ಟಿದೆ ಪೀರಿಯಡ್ಸ್ ಅಂದರೆ. ನೋ, ಇಟ್ ಈಸ್ ನಾಟ್ ಎ ಡಿಸೀಸ್, ಅದು ರೋಗ ಅಲ್ಲ, ಇಟ್ ಈಸ್ ಎ ನಾರ್ಮಲ್ ಪ್ರೊಸೆಸ್ ಆಫ್ ಅ ಫೀಮೇಲ್ ಬಾಡಿ. ಆಯಿತಾ? ಸೊ ಒಂದು ಹೇಳ್ಕೊಳ್ಬೇಕು ಮೊದಲನೇದಾಗಿ, ನಿಮ್ಮ ತಾಯಿಗೆ, ತಾಯಿ ಇಲ್ಲ ಮನೆಯಲ್ಲಿ ಅಥವಾ ತಾಯಿ ಇಲ್ಲದೆ ಇರೋ ಹೆಣ್ಮಕ್ಳು ಇರ್ಬೋದು, ಯಾವುದೋ ಸಂದರ್ಭ ಇರ್ಬೋದು, ಅತ್ಯಂತ ಆತ್ಮೀಯರಾದವ್ರು ಯಾರಿರ್ತಾರೆ ಅವ್ರಿಗೆ ಹೇಳ್ಕೊಡಿ ಹೆಣ್ಮಕ್ಳಿಗೆ. ಈ ಥರ ಒಂದು ಮಗುಗಾಗಿದೆ ಅಂದರೆ, ಈಗ ಅಲ್ಲಿ ನಿಮ್ಮ ಪರಿಚಯದವ್ರು ಯಾರೂ ಇಲ್ಲ ಅಂತ ಅಕಸ್ಮಾತ್ ಅಂಥ ಸಂದರ್ಭ ಬಂತು ಅಂದರು, ಅಲ್ಲಿ ಯಾರು ಹಿರಿಯ ಮಹಿಳೆ ಇದ್ದಾರೆ ಅವ್ರ ಹತ್ರ ಹೋಗಿ ಹೇಳಿ ಇಂಥದ್ದಾಗಿದೆ ಅಂತ. ಇಂಥ ಸಂದರ್ಭದಲ್ಲಿ ಯಾವ ಹೆಣ್ಮಕ್ಳು ಕೂಡ ಅವರು ನಾನು ಕೇರ್ ತಗೊಳ್ಳಲ್ಲ ಅಂತ ಹೇಳಲ್ಲ, ಏನೋ ಒಂದು ಸಹಾಯ ಮಾಡ್ತಾರೆ. ಈವನ್ ಪಬ್ಲಿಕ್ ಸ್ಥಳದಲ್ಲಿದ್ದರೂ ಕೂಡ ನಾವೆಲ್ಲೋ ಒಂದು ಹೆಣ್ಮಗುಗೆ ಹೀಗಾಯಿತು ಅಂದರೆ ಯಾರಾದರೂ ಸಹಾಯ ಮಾಡೇ ಮಾಡ್ತಾರೆ. ಸೊ ನಿಮ್ಮ ತಾಯಿ ಇದ್ದರೆ ಹೇಳಿ, ಅಕ್ಕ ತಂಗಿ, ಕಸಿನ್ಸು, ಫ್ರೆಂಡ್ಸು, ಟೀಚರ್ಸು, ಅವ್ರು ಯಾರೂ ಇಲ್ಲ ಅಪರಿಚಿತರಾದರೆ ಯಾರಾದರೂ ಒಂದು ಸ್ವಲ್ಪ ಹಿರಿಯ ವಯಸ್ಸಿನ ಮಹಿಳೆ ಹತ್ರ ಹೋಗಿ ಹೀಗಾಗಿದೆ ನನಗೆ ಅಂತ ಹೇಳಿ, ದೇ ವಿಲ್ ಹೆಲ್ಪ್ ಯು. ಎಸ್. ಈಗ ಅಮ್ಮಂದಿರ ಪರ್ಸ್ಪೆಕ್ಟಿವಲ್ಲಿ ನಾವು ಮಾತಾಡಿದ್ವಿ. ಈಗ ಮಕ್ಕಳು
ಖಂಡಿತವಾಗಿ ನಮ್ಮ ಪಾಡ್ಕಾಸ್ಟ್ ಕೂಡ ನೋಡ್ತಿರ್ಬೋದು, ಅಥವಾ ಮಕ್ಕಳ ಒಂದು ವಿಚಾರವನ್ನು ತಿಳ್ಕೊಬೇಕು ಅಂತ ಹೇಳಿದ್ರೆ ಪೀರಿಯಡ್ಸ್ ಆದಮೇಲೆ ಅವರು ಎಷ್ಟು ಅದಕ್ಕೆ ಒಪ್ಕೊಳ್ಬೇಕು ಅಂತ, ಹೇಗೆ ಒಪ್ಕೊಳ್ಬೇಕು ಅದಕ್ಕೆ ಅವರು, ನಿಮ್ಗೆ ಹೆಂಗೆ ಅನಿಸುತ್ತೆ ಅಂದರೆ ಈಗ ಹೇಳ್ಕೊಡ್ತಾರೆ ಹೌದು, ಈಗ ಹೇಗೆ ಪ್ಯಾಡ್ ಹಾಕ್ಕೊಳ್ಳಿ, ಈ ಥರ ಪೀರಿಯಡ್ಸ್ ಆಗುತ್ತೆ, ಈ ಥರ ಹೊಟ್ಟೆ ನೋವು ಆಗುತ್ತೆ, ಬಟ್ ಅವರ ದೇಹದಲ್ಲಾಗುವಂತಹ ಬದಲಾವಣೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ, ಅದು ಪ್ರತಿಯೊಬ್ಬರಿಗೂ ಡಿಫರ್ ಇರುತ್ತೆ. ಈಗ ಇವ್ರು ಏನೋ ಹೇಳ್ತಾರೆ ನಿಂಗೆ ಹೊಟ್ಟೆ ನೋವು ಆಗಿರ್ಬೋದು, ಇಲ್ಲ ಕೆಲವರಿಗೆ ಬೆನ್ನು ನೋವು ಆಗ್ಬೋದು, ಕೆಲವರಿಗೆ ವಾಮಿಟ್ ಆಗ್ಬೋದು, ಕೆಲವರಿಗೆ ಚೆಸ್ಟ್ ಪೇನ್ ಆಗ್ಬೋದು, ಇದೆಲ್ಲ ಮಕ್ಕಳಿಗೆಲ್ಲ ಹೊಸ್ತು ಆಗೋರಿಗೆ. ಅವ್ರು ಹೇಗೆ ಅದನ್ನು ಅದೇ ಈಗ ನಾವು ಯಾವಾಗ ಪೀರಿಯಡ್ಸ್ ಬಗ್ಗೆ ಹೇಳ್ಕೊಡ್ತೀವಿ ಮಕ್ಕಳಿಗೆ, ಆವಾಗಲೇ ಅವರಿಗೆ ಫಿಸಿಕಲ್ ಚೇಂಜಸ್ ಏನಾಗುತ್ತೆ ಅನ್ನೋದನ್ನು ಹೇಳ್ಕೊಟ್ಟಿರಬೇಕು. ಒಂದು ಬ್ರೆಸ್ಟ್ ಡೆವಲಪ್ಮೆಂಟ್ ಆಗುತ್ತೆ, ಆಮೇಲೆ ಹೇರ್ ಗ್ರೋತ್ ಆಗುತ್ತೆ ಪ್ರೈವೇಟ್ ಪಾರ್ಟಲ್ಲಿ, ಅಂಡರ್ ಆರ್ಮ್ಸಲ್ಲಿ, ಇದೆಲ್ಲ ನ್ಯಾಚುರಲ್ ಆಗಿ ಆಗುವಂಥದ್ದು, ಇದೆಲ್ಲ ಹೇಳ್ಕೊಟ್ಟಿರಬೇಕು. ಇನ್ನೊಂದು ಹೆಣ್ಮಕ್ಳಿಗೆ ಪೀರಿಯಡ್ಸ್ ಶುರುವಾಗೋ ಸಂದರ್ಭದಲ್ಲಿ ಆ ಸೈಕಲ್ಸನ್ನು ರೆಗ್ಯುಲರ್ ಅದು ನೆನ್ಪಿಟ್ಕೊಳ್ಳೋದಕ್ಕೆ ಹೇಳಬೇಕು. ತುಂಬ ಜನ ಹೆಣ್ಮಕ್ಳಿಗೆ ನಾನು ನೋಡಿದ್ದೀನಿ, ನಂಗೆ ಲಾಸ್ಟ್ ಟೈಮ್ ಯಾವಾಗ ಆಗಿದ್ದು ಅಂತಲೇ ಗೊತ್ತಿಲ್ಲ, ಹೌದು, ಸೊ ನಂಗೆ ನೆಕ್ಸ್ಟ್ ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ. ಕೆಲವೊಂದು ಸಲ ಹೆಚ್ಚು ಕಮ್ಮಿ ಆಗುತ್ತೆ ಅನ್ನೋದು ಬೇರೆ, ಡೇಟ್ ನಾವು ಅಂದ್ಕೊಂಡಿರ್ತೀವಿ 30ನೇ ತಾರೀಕು ಆಗುತ್ತೆ ಅಂತ, 28ಕ್ಕೆ ಆಗಿಬಿಡ್ಬೋದು, ಅಥವಾ 2ನೇ ತಾರೀಕಿಗೆ ಆಗ್ಬೋದು, 4ನೇ ತಾರೀಕಿಗೆ ಆಗ್ಬೋದು, ಅದು ಬೇರೆ. ಆದರೆ ನಮಗದು ಗೊತ್ತಿರಬೇಕು ಹೆಣ್ಮಕ್ಳಿಗೆ, ಯಾಕೆಂದರೆ ಅದು ಆ ಸಮಯದಲ್ಲಿ ದೇಹದಲ್ಲಿ ಬದಲಾವಣೆ ಆಗುತ್ತೆ, ಹಾರ್ಮೋನಲ್ ವೇರಿಯೇಷನ್ ಆದ ತಕ್ಷಣ PMS ಅಂತ ಈಗ ತುಂಬ ದಟ್ ಈಸ್ ಅಬ್ನಾರ್ಮಲ್, ಅದ್ರ ಬಗ್ಗೆ ಹೇಳೋಣ ನಾವು. ಬಟ್ PMS ಅಂತ ಪ್ರೀ ಮೆನ್ಸ್ಟ್ರುವಲ್ ಸಿಂಡ್ರೋಮ್ ಅಂತ ಪೀರಿಯಡ್ಸ್ಗಿಂತ 1 ವಾರ ಮುಂಚೆ ಶುರುವಾಗುತ್ತೆ, 1 ವಾರ 10 ದಿನ ಮುಂಚೆ ಕೆಲವರಿಗೆ ವಾಮಿಟಿಂಗ್ ಸೆನ್ಸೇಷನ್ ಬರೋದು, ಜೀರ್ಣ ಸರಿಯಾಗಿ ಆಗದೆ ಇರೋದು, ಕೆಲವರಿಗೆ ಮೋಷನ್ ಆಗಲ್ಲ, ಕೆಲವರಿಗೆ ಲೂಸ್ ಮೋಷನ್ ಆಗುತ್ತೆ, ಕೆಲವರಿಗೆ ಚೆಸ್ಟ್ ಇದು ಬ್ರೆಸ್ಟಲ್ಲಿ ಪೇಯ್ನ್ ಬರೋ ಅಂಥದ್ದು, ಎಷ್ಟರ ಮಟ್ಟಿಗೆ ಅಂದರೆ ಡ್ರೆಸ್ ಹಾಕಿ ತೆಗಿಯೋಕ್ಕಾಗಲ್ಲ ಅಷ್ಟು ನೋವು ಬರುತ್ತೆ ಕೆಲವರಿಗೆ, ಓಕೆ, ಆ ಥರ ನೋವಿರುತ್ತೆ. ಕೆಲವರಿಗೆ ಸೊಂಟ ನೋವು ಬರುತ್ತೆ. ಇನ್ನೊಂದು ತುಂಬ ಅಂದರೆ ಮೂಡ್ ಸ್ವಿಂಗ್ಸ್ ಆಗೋದು, ತುಂಬ ಬೇಜಾರಾಗೋದು, ತುಂಬ ಇರಿಟೇಷನ್ ಆಗೋದು, ತುಂಬ ಸಿಟ್ಟು ಬರೋದು, ಪಿಂಪಲ್ಸ್ ಆಗೋದು, ಇದೆಲ್ಲ ಆಗುತ್ತೆ. ಇದ್ರ ಬಗ್ಗೆ ಎಲ್ಲ ಅವ್ರು ಗಮನ ಕೊಡಬೇಕು. ಅದನ್ನು ಕಡಿಮೆ ಮಾಡೋದಕ್ಕೆ ಏನು ಮಾಡಬೇಕು ಅದು ಅವರೇ ಮಾಡ್ಕೋಬೇಕು. ಈಗ ಏನಾಗುತ್ತೆ, ನನಗೆ ತುಂಬ ಪಿಂಪಲ್ ಆಗುತ್ತೆ, ನಾನು ಏನೋ ಒಂದು ಅಪ್ಲೈ ಮಾಡ್ಕೋತೀನಿ, ನೋ ಇಟ್ ಡಸ್ ನಾಟ್ ಹೆಲ್ಪ್. ಹೊರಗಡೆಯಿಂದ ಎಷ್ಟು ನೀವು ಅಪ್ಲೈ ಮಾಡಿಕೊಂಡ್ರು ಇಟ್ ವಿಲ್ ನಾಟ್ ಹೆಲ್ಪ್. ಒಳಗಿಂದ ನಿಮ್ಮ ಹೆಲ್ತ್ ಇಂಪ್ರೂವ್ ಮಾಡ್ಕೊಳ್ಳಿಲ್ಲ ಅಂದರೆ ಹೆಲ್ಪ್ ಆಗಲ್ಲ. ಸೊ ಮಕ್ಕಳಿಗೆ ಎಸ್ಪೆಷಲಿ ಚಿಕ್ಕ ಮಕ್ಕಳಿಗೆ ಇದನ್ನೆಲ್ಲ ಹೇಳಬೇಕು ಮುಂಚೆನೇ, ಇಂಥದ್ದಾಗತ್ತೆ. ಇನ್ನೊಂದು ಆ ವಯಸ್ಸಲ್ಲಿ ಏನು ಆಗೋದು ಅಂದರೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಜಾಸ್ತಿ ಆಗುತ್ತೆ. ಯಾಕಂದರೆ ಪಿಯರ್ ಪ್ರೆಷರು ಇರುತ್ತೆ. ಅಂದರೆ ಈಗ ಅವರ ವಯಸ್ಸಿನ ಈ ಬೇರೆ ಮಕ್ಕಳು, ಮತ್ತು ಈಗಂತೂ ತುಂಬ ವಿಡಿಯೋಸ್ ನೋಡ್ತಾರೆ, ಅಲ್ಲಿ ಹಾಗಿರುತ್ತೆ, ಏನೇನೋ ಇರುತ್ತೆ ವಿಡಿಯೋಸಲ್ಲಿ. ಸೊ ಫಿಸಿಕಲ್ ಅಪಿಯರೆನ್ಸ್ ಬಗ್ಗೆ, ಅಥವಾ ಯಾರಿಗೂ ತನಗಾಗಿಲ್ಲ ಪೀರಿಯಡ್ಸ್ ಇನ್ನೂ ಅಂದರೆ ಹಾಗಾದರೆ ನಾನು ಎಬ್ನಾರ್ಮಲ್ಲ ಅನ್ನೋದೊಂದು ಭಯ ಇರ್ಬೋದು. ಸೊ ಇದೆಲ್ಲವನ್ನು ಹ್ಯಾಂಡಲ್ ಮಾಡೋದಕ್ಕೇನು ಅಂದರೆ ಒಂದು ಪೇರೆಂಟ್ಸ್ ಆ್ಯಂಡ್ ಟೀಚರ್ಸ್ ಮಾತಾಡಲೇಬೇಕು. ಮತ್ತು ಮಕ್ಕಳು ಕೂಡ ಇದು ಅಬ್ನಾರ್ಮಲ್ ಅಲ್ಲ, ದೇ ಶುಡ್ ಹ್ಯಾವ್ ದಟ್ ಎಜುಕೇಷನ್. ಎಜುಕೇಷನ್ ಶುಡ್ ಕಮ್ ಥ್ರೂ ಎಲ್ಡರ್ಸ್ ಓನ್ಲಿ. ಏನೂ ಮಾಡೋಕ್ಕಾಗಲ್ಲ. ದಯವಿಟ್ಟು ಮಕ್ಕಳಿಗೆ ನಾನೇನು ಹೇಳೋದು ಅಂದರೆ, ಈ ವಿಡಿಯೋಸು ಸೋಷಿಯಲ್ ಮೀಡಿಯಾ ನೋಡಿಕೊಂಡು ಅದನ್ನು ನಂಬಿಕೊಂಡು ನೀವು ಸರಿ ಇಲ್ಲ, ನಿಮಗೆ ರೋಗ ಬಂದಿದೆ, ನೀವು ಅಬ್ನಾರ್ಮಲ್ ಆಗಿದ್ದೀರಾ, ಇಂಥದ್ದೆಲ್ಲ ಯೋಚನೆ ಮಾಡೋಕ್ಕೆ ಹೋಗಬಾರ್ದು ಅವರು. ಇಲ್ಲ ವಿಡಿಯೋದ ಏನೋ ಒಂದು ಬರ್ಬೋದು. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡೋರು ಎಲ್ಲರೂ ವೈದ್ಯರೇ ಅಥವಾ ತಜ್ಞರೇ ಆಗಿರಬೇಕು ಅಂತ ಇಲ್ಲ. ಎನಿಬಡಿ ಕ್ಯಾನ್ ಟಾಕ್ ದೇರ್ ಅಲ್ವಾ. ಸೊ ನಾನೀಗ ತುಂಬ ನೋಡ್ತಾ ಇರ್ತೀನಿ, ಯಾರೋ ಹೆಲ್ತ್ ಬಗ್ಗೆ ಟಿಪ್ಸ್ ಕೊಡ್ತಿರ್ತಾರೆ, ಪೀರಿಯಡ್ಸ್ ಬಗ್ಗೆ ಟಿಪ್ಸ್ ಕೊಡ್ತಿರ್ತಾರೆ, ಡಯಟ್ ಬಗ್ಗೆ ಕೊಡ್ತಿರ್ತಾರೆ, ತುಂಬ ತಪ್ಪಾದ ವಿಚಾರಗಳನ್ನು ಹೇಳಿರ್ತಾರೆ. ಇನ್ನು ಕೆಲವರು ಹೇಗೆ ಅಂದರೆ, ಇದನ್ನು ಮಾಡಿದೆ ನನಗೆ ಸಹಾಯ ಆಯಿತು ಹಾಗಾಗಿ ಇದನ್ನು ಮಾಡಿ. ನಿಮಗೆ ಸಹಾಯ ಆಗಿರ್ಬೋದು, ನಿಮಗೆ ಯಾರೋ ಡಾಕ್ಟರೇ ಹೇಳಿರ್ಬೋದು, ಬಟ್ ಎಲ್ಲರಿಗೂ ಅಪ್ಲೈ ಆಗಲ್ಲ ಅದು ಅಲ್ವಾ, ಒಬ್ಬೊಬ್ರಿಗೆ ಒಂದೊಂದು. ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಬರೋದನ್ನು ಅಷ್ಟೂ ನಂಬಬೇಕಾ, ಯಾರು ಮಾತಾಡಿರೋದು ಅನ್ನೋದು ಫಸ್ಟ್ ನೋಡಬೇಕು. ಆಮೇಲೆ ವೆದರ್ ದ್ಯಾಟ್ ರೆಮಿಡಿ ಆರ್ ಏನು ಪರಿಹಾರ ಹೇಳ್ತಿದ್ದಾರೆ ನನಗೆ ಸೂಟ್ ಆಗುತ್ತಾ ಇಲ್ವಾ ಅನ್ನೋದು ನೋಡ್ಕೋಬೇಕು. ಸೊ ಬರೀ ಅದನ್ನು ನಂಬಿಕೊಂಡು ಗೂಗಲಲ್ಲಿ ನೋಡ್ಕೊಂಡು ಏನೋ ಒಂದು ಸರ್ಚ್ ಕೊಟ್ಕೊಂಡು ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಗೂಗಲಲ್ಲಿ ಬರೋದು ಎಲ್ಲವೂ ಸರಿ ಇರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಜಸ್ಟ್ ಇಂಟರ್ನೆಟ್ಟಲ್ಲಿ ಏನಿದೆ ಅದನ್ನು ಗೂಗಲ್ ತಂದು ತೋರಿಸತ್ತೆ ನಮಗೆ, ಹೌದು ಅಷ್ಟೇ. ಸೊ ಬೆಟರ್ ಈಸ್ ತಜ್ಞರ ಹತ್ರ ಹೋಗಿ ಇನ್ಫಾರ್ಮೇಷನ್ ತಗೊಳ್ಳೋದು ಬೆಟರು. ಅವ್ರ ಹತ್ರ ಸಲಹೆ, ಸಮಸ್ಯೆ ಇದೆ ಅಂತ ಅನ್ಸಿದ್ರೆ ಹೋಗಿ ಒಂದ್ಸಲ ಗೈನಕಾಲಜಿಸ್ಟ್ ಹತ್ರ ಹೋಗಿ, ಡಾಕ್ಟರ್ಸ್ ಹತ್ರ ಹೋಗಿ. ದೇ ವಿಲ್ ಟೆಲ್ ಯು ಇನ್ ಡೀಟೇಲ್ ಏನೇನಾಗತ್ತೆ, 28 ಡೇಸ್ ಸೈಕಲಲ್ಲಿ ಹೇಗಾಗತ್ತೆ, ಏನಾಗತ್ತೆ. ಅವ್ರ ಹತ್ರ ಕೇಳಿದ್ರೆ ಅವ್ರು ಚೆನ್ನಾಗಿ ಪಾಠ ಮಾಡಿ ಕಳಿಸ್ತಾರೆ ನಿಮಗೆ, ಹೇಗೆ ಏನು, ಯಾವುದು ಅಬ್ನಾರ್ಮಲ್, ಯಾವಾಗ ಡಾಕ್ಟರ್ ಹತ್ರ ಹೋಗಬೇಕು, ಯಾವಾಗ ಬೇಡ, ಏನು ಮಾಡಬೇಕು ಎಲ್ಲ. ಸೊ
ಸೋಷಿಯಲ್ ಮೀಡಿಯಾ ನಂಬೇಡಿ, ಅಥವಾ ಜಸ್ಟ್ ಫ್ರೆಂಡ್ಸ್ ಯಾರೋ ಹೇಳ್ತಾರೆ ಅಂತ. ಈವನ್ ನಿಮ್ಮ ಫ್ರೆಂಡ್ಸ್, ಈಗ 10-12 ವರ್ಷದ ಮಗು ಅಂದರೆ ಆ ಮಗುವಿನ ಫ್ರೆಂಡು ಅಷ್ಟೇ ವಯಸ್ಸಿನ ಮಗು ಆಗಿರುತ್ತೆ. ಆ ಮಗುಗೆ ಇನ್ನೆಷ್ಟು ನಾಲೆಜ್ ಇರೋಕ್ಕೆ ಸಾಧ್ಯ? ನನ್ನ ಫ್ರೆಂಡ್ ಹೇಳಿದಾಳೆ ಅಂದ್ಕೊಂಡು ಮಾಡೋರು ಇರ್ತಾರೆ ತುಂಬ ಜನ. ಸೊ ದ್ಯಾಟ್ ಆಲ್ಸೋ ಶುಡ್ ಬಿ ಅವಾಯ್ಡೆಡ್. ಎಸ್. ಈಗ ಮಹಿಳೆಯರಿಗೆ ಸ್ವಲ್ಪ ಮೆಚುರಿಟಿ ಇರುತ್ತೆ, ಆವಾಗ ಮೂಡ್ ಸ್ವಿಂಗ್ಸ್ ಬಗ್ಗೆ ಅವ್ರಿಗೆ ಅರ್ಥನೂ ಆಗುತ್ತೆ, ಮೂಡ್ ಸ್ವಿಂಗ್ಸ್ ಕೂಡ ಆಗುತ್ತೆ. ಆ್ಯಂಡ್ ಅವ್ರಿಗೆ ಮೂಡ್ ಸ್ವಿಂಗ್ಸ್ ಆಗೋದಕ್ಕೆ ಬೇಕಾದಷ್ಟು ಕಾರಣಗಳಿರುತ್ತೆ. ಆಫ್ಕೋರ್ಸ್ ಮಕ್ಕಳಿಗೆ ಮೂಡ್ ಸ್ವಿಂಗ್ಸ್ ಆಗುತ್ತೆ, ಹೇಗಾಗುತ್ತೆ ಅನ್ನೋದು ಐಡಿಯಾ ಇರೋದಿಲ್ಲ, ಯಾಕಂದ್ರೆ ಅಷ್ಟು ಮೆಚುರಿಟಿನೂ ಇರೋದಿಲ್ಲ ಅವ್ರಿಗೆ. ಯಾವುದು ಮೂಡ್ ಸ್ವಿಂಗ್ಸ್ ಅನ್ನೋದು ಅದರ ಅರ್ಥ ಗೊತ್ತಿರೋದಿಲ್ಲ. ನಂಗೆ ಏನು ಅನ್ಸುತ್ತೆ ಅಂದರೆ, ಈ ಮಕ್ಕಳಿಗೆ ಈಗ ನಾವು ಹೇಳುವಂಥ ನಾಲೆಜ್ ಆಗಿರ್ಬೋದು, ಒಂದು ಮೂಡ್ ಸ್ವಿಂಗ್ಸ್ ಬಗ್ಗೆ, ಇನ್ನೊಂದು ಮಕ್ಕಳಿಗೆ ನಾವು ಹೇಳುವಂಥ ನಾಲೆಜ್ ಕೂಡ ಓವರ್ಫ್ಲೋ ಆಗೋದಿಲ್ವಾ ಅಂತ. ಅವ್ರಿಗೆ ತಗೊಳ್ಳುವಂಥ ಕೆಪಾಸಿಟಿ ಇರುತ್ತೆ ಆ ಟೈಮಲ್ಲಿ. ಹೀಗೆ ಮಾಡುವಾಗ ಈಗ ಹೇಳ್ತೀವಿ ಪ್ಯಾಡ್ ಹಾಕು, ಹೊಟ್ಟೆ ನೋವಾಗುತ್ತೆ, ಹಿಂಗಾಗುತ್ತೆ, ಹಂಗಿರು, ಈಗ ಇಂಥದ್ದೆಲ್ಲ ಮಾಡೋವಾಗ ಮಕ್ಕಳಿಗೆ ಕನ್ಫ್ಯೂಸ್ ಆಗಿ ಆ ಒಂದು ಟೆನ್ಷನ್ ಸ್ಟಾರ್ಟ್ ಆಗೋದಿಲ್ವಾ ಅವ್ರ ಮೈಂಡಲ್ಲಿ? ಆಗಬಹುದು, ಆಗೋ ಸಾಧ್ಯತೆಗಳು ತುಂಬ ಇದೆ. ಯಾಕಂದರೆ ಅವ್ರು ಇನ್ನೂ ಚಿಕ್ಕವರಾಗಿರ್ತಾರೆ, ಅವ್ರಿಗೆ ಅದೆಷ್ಟನ್ನು ಮ್ಯಾನೇಜ್ ಮಾಡೋದು, ಆ ವಿಷಯಗಳನ್ನೆಲ್ಲ ಅರ್ಥ ಮಾಡಿಕೊಂಡು, ಯಾಕಂದರೆ ಅವ್ರಿಗೆ ಇನ್ನೂ ಬೆಳಗ್ಗೆ ಎದ್ದು ಹಲ್ಲುಜ್ಜಿ ಸ್ನಾನ ಮಾಡಿ ಸ್ಕೂಲಿಗೆ ಹೊರಡು ಈ ರುಟೀನೇ ಅವರಾಗೆ ಮಾಡ್ಕೊಂಡಿರಲ್ಲ. ಅದನ್ನು ಅಮ್ಮ ಎಬ್ಬಿಸ್ಬೇಕು, ಇದು ಅಲ್ಲೇ ಇರ್ತಾರೆ ಇನ್ನು ಅವರು, ಪಾಪ ಚಿಕ್ಕ ಮಕ್ಕಳು. ಆ ಹೊತ್ತಲ್ಲಿ ಇದೊಂಥರ ಜವಾಬ್ದಾರಿ ಥರನೇ. ಯಾಕೆಂದರೆ ಪ್ಯಾಡ್ ಚೇಂಜ್ ಮಾಡೋದು ಎಲ್ಲ ಇನ್ನೊಬ್ರು ಬಂದು ಮಾಡ್ಸೋಕ್ಕಾಗಲ್ಲ, ಯಾವಾಗಲೂ ಅವರೇ ಮಾಡ್ಕೋಬೇಕು. ಸೊ ಇದಕ್ಕೆ ಒಂದು ವಿ ಹ್ಯಾವ್ ನೋ ಅದರ್ ಆಪ್ಷನ್ ದಟ್ ವಿ ಹ್ಯಾವ್ ಟು ಟ್ರೈನ್ ದ ಚೈಲ್ಡ್. ಮಕ್ಕಳನ್ನು ನಾವು ಟ್ರೈನ್ ಮಾಡಲೇಬೇಕು. ತಾಯಿ ಅದನ್ನು ಮಾಡಿದ್ರೆ ಬೆಟರ್. ಯಾಕೆಂದರೆ ಮತ್ತೆ ನಿಧಾನವಾಗಿ ಮಾಡಿದ್ರೆ ಒಳ್ಳೆಯದು. ಒಂದು ದಿನ ಕೂತ್ಕೊಂಡು ಉಪದೇಶ ಕೊಟ್ಬಿಡೋದು, ಮರುದಿವಸದಿಂದ ನೀನೇ ಮಾಡ್ಕೊ, ಇಲ್ಲ. ಮಕ್ಕಳಿಗೆ ಸಹಾಯ ಬೇಕಾಗಬಹುದು. ಪ್ಯಾಡ್ ಚೇಂಜ್ ಮಾಡೋದು ಹೇಗೆ? ಇನ್ನೊಂದು ದೊಡ್ಡ ಕನ್ಫ್ಯೂಷನ್ ಏನು ಅಂದರೆ, ಎಷ್ಟು ಹೊತ್ತಿಗೆ ಪ್ಯಾಡ್ ಚೇಂಜ್ ಮಾಡಬೇಕು ಅಂತ. ಹೌದು, ಗೊತ್ತಾಗಲ್ಲ. ಈಗ ನಮಗೆ ದೊಡ್ಡವರ ತುಂಬ ವರ್ಷ ಪೀರಿಯಡ್ಸ್ ಆಗಿರುತ್ತೆ, ಆವಾಗ ಏನಾಗುತ್ತೆ, ವಯಸ್ಸಾಗ್ತಾ ಗೊತ್ತಾಗಿರುತ್ತೆ. ಅಥವಾ ನಾವು ಓದಿ ತಿಳ್ಕೊಂಡಿರ್ತೀವಿ, ಕೇಳಿ ತಿಳ್ಕೊಂಡಿರ್ತೀವಿ. ಮಕ್ಕಳಿಗೆ ಗೊತ್ತಿರಲ್ಲ, ಬೆಳಗ್ಗೆಯಿಂದ ಸಂಜೆ ತನಕ ಅದೇ ಪ್ಯಾಡಲ್ಲಿ ಇರಬೇಕಾ, ಅಥವಾ ಈಗ ಯಾವಾಗ ಫ್ಲೋ ಜಾಸ್ತಿಯಾಗಿ ಪ್ಯಾಡ್ ಚೇಂಜ್ ಮಾಡಬೇಕಾದ ಸಿಚುವೇಶನ್ ಬರುತ್ತೆ, ಇದನ್ನೆಲ್ಲ ಹೇಳ್ಕೊಡ್ಬೇಕಾಗತ್ತೆ. ಇದನ್ನು ಪ್ರತಿ ಸಲ ಮೇ ಬಿ ಒಂದು 6 ತಿಂಗಳ ತನಕನೂ ಫಾಲೋ ಅಪ್ ಮಾಡಬೇಕು ತಾಯಿ ಆದವಳು ಅಥವಾ ಹಿರಿಯರು. ಫ್ಲೋ ಆಗಿದೆಯಾ, ಚೇಂಜ್ ಮಾಡಿದ್ಯಾ, ವಾಶ್ ಮಾಡ್ಕೊಂಡ್ಯಾ ಸರಿಯಾಗಿ, ಇದನ್ನೆಲ್ಲ ಕೇಳಿ ಮತ್ತೆ ಕೇಳಿ. ಒಂದ್ಸಲ ಹೇಳೋದು ಬಿಡೋದು ಅಷ್ಟು ಮಾಡಿದ್ರೆ ಸಾಕಾಗಲ್ಲ. ರಿಪೀಟೆಡ್ಲಿ ನಾವು ಹೇಗೆ ಮಕ್ಕಳಿಗೆ ಒಂದೇ ದಿನ ಊಟ ಮಾಡೋಕ್ಕೆ ಕಲೀಲಿಲ್ಲ ಮಕ್ಕಳು ಅಲ್ವಾ? ಹೌದು. ನಿಧಾನಕ್ಕೆ ಸ್ವಲ್ಪ ಈಗ ಸ್ನಾನ ಮಾಡೋಕ್ಕೆ ಕಲಿತಾರೆ ಮಕ್ಕಳು ಅಂದರೆ, ಒಂದಿನ ನೀವು ಬಿಟ್ಬಿಟ್ರೆ ಹೀಗೆ ಸ್ನಾನ ಮಾಡಿ ಅಂತ ಇಲ್ಲ ಅಲ್ವಾ? ಒಂದಿನ ನಾವೇ ಸ್ನಾನ ಮಾಡಿಸೋ, ಇವಾಗ ನೀನೇ ಸೋಪ್ ಹಚ್ಕೊ ಅಂತ ಹೇಳ್ತೀವಿ, ಇವತ್ತು ನೀನು ಕಾಲು ಸೋಪ್ ಹಚ್ಕೊ ಅಂತೀವಿ, ಇವತ್ತು ಮುಖ ತೊಳಿ ಅಂತ ಹೇಳ್ತೀವಿ, ಇವತ್ತು ತಲೆಗೆ ಸ್ನಾನ ಮಾಡೋದು ಶುರು ಮಾಡು, ಶ್ಯಾಂಪು ಹಾಕ್ತೀನಿ ನೀನು ಉಜ್ಕೋ ಅಂತ ಹೇಳ್ತೀವಿ. ಸ್ಟೆಪ್ ಬೈ ಸ್ಟೆಪ್ ಕಲಿಸ್ತೀವಲ್ವಾ? ಇಲ್ಲೂ ಹಾಗೆ ಹೇಳೋದು ಹೇಳಿ, ಬಟ್ ಕಲಿಸುವಾಗ ಆ ತಾಳ್ಮೆಯಿಂದ, ಅಕಸ್ಮಾತ್ ಮಗು ಏನೋ ಆಯಿತು, ಪ್ಯಾಡ್ ಚೇಂಜ್ ಮಾಡಿಲ್ಲ, ಅಥವಾ ಏನೋ ಆಗಿ ಬ್ಲೀಡಿಂಗ್ ಆಯಿತು, ಬಟ್ಟೆಗಾಯಿತು, ಅಥವಾ ಬೆಡ್ಗಾಗಿರಬಹುದು, ಬೈಯಕ್ಕೆ ಹೋಗಬಾರ್ದು ಮಕ್ಕಳನ್ನ. ಆ ಬೈದ್ರೆ ಏನಾಗುತ್ತೆ, ಮನಸ್ಸಲ್ಲಿ ಆ ಭಯ ಕೂತ್ಕೊಂಡ್ಬಿಡುತ್ತೆ. ಅದು ಆ ಏಜಲ್ಲಿ ಭಯ ಕೂತ್ಕೊಂಡ್ರೆ, ಹೆದರಿಕೆ ಕೂತ್ಕೊಂಡ್ರೆ, ಅದು ತುಂಬ ಲಾಂಗ್ ಟರ್ಮ್ ತನಕ ಇರುತ್ತೆ. ಅವ್ರು ಬೆಳೆದು ದೊಡ್ಡವರಾಗೋ ತನಕನೂ ಉಳ್ಕೊಳ್ಳುತ್ತೆ. ಸೊ ಇಂಥ ಸೂಕ್ಷ್ಮ ವಿಚಾರಗಳು ಇದೆಲ್ಲ ನಮಗೆ ಗೊತ್ತಿಲ್ಲ. ಯಾವಾಗ ಮಗು, ಕೆಲವೊಂದು ಮಕ್ಕಳು ಏನು ಹೇಳಿದ್ರು ಐ ಡೋಂಟ್ ಕೇರ್ ಅನ್ನೋ ಥರ ಇರ್ತವೆ. ಹೌದು, ಅಂಥದ್ದು ಬೇರೆ. ಬಟ್ ನಮಗೆ ಗೊತ್ತಿಲ್ಲ ಯಾವ ಮಗು ಹೇಗೆ ತಗೊಳುತ್ತೆ ಅಂತ. ಮತ್ತು ಅವ್ರು ಹೇಳೋದು ಇಲ್ಲ, ನನಗೆ ಇದರಿಂದ ಭಯ ಆಯಿತು, ಇದರಿಂದ ನನಗೆ ನೋವಾಯಿತು ಅಂತ. ಅದು ಉಳಿಬಹುದು ತುಂಬ ದೀರ್ಘಕಾಲ. ಮತ್ತು ಪ್ರತಿ ಸಲ ಪೀರಿಯಡ್ಸ್ ಆಗುವಾಗಲೂ ಅವ್ರಿಗೆ ಆ ಆ್ಯಂಗ್ಸೈಟಿ ಬರ್ಬೋದು, ಅಮ್ಮ ಬೈತಾಳೆ ಅನ್ನೋ ಆ್ಯಂಗ್ಸೈಟಿ ಬರಬಹುದು. ಸೊ ತುಂಬ ಜೆಂಟಲ್ ಆಗಿ, ತುಂಬ ಸಾಫ್ಟಾಗಿ ಆ ವಿಚಾರಗಳನ್ನು ಮಕ್ಕಳಿಗೆ ಕನ್ವೆ ಮಾಡಿ, ಮತ್ತು ನಿಧಾನಕ್ಕೆ ತಾಳ್ಮೆಯಿಂದ ಹೇಳ್ಕೊಡಿ. ಈಗ ಕೆಲವು ಮಕ್ಕಳು ಪ್ಯಾಡ್ ಡಿಸ್ಪೋಸ್ ಮಾಡೋಕ್ಕೆ ಬರದೇ ಇರ್ಬೋದು, ಬಾತ್ರೂಮಲ್ಲಿ ಬ್ಲಡ್ ಆಗಿರುತ್ತೆ, ಅದನ್ನು ಕ್ಲೀನ್ ಮಾಡದೇ ಇರಬಹುದು. ಅವರು ಅದನ್ನು ಅವರೇ ಮಾಡ್ಕೋಬೇಕು. ನಾವೀಗ ಮನೆಯಲ್ಲಿ ಯಾರೋ ತಾಯಿನೋ ಮತ್ತೊಬ್ಬರು ಹೋಗಿ ಕ್ಲೀನ್ ಮಾಡಿಬಿಟ್ಟು ಬರಬಹುದು, ಬಟ್ ಅದು ತಾನೇ ಮಾಡ್ಕೊಳ್ಳೋದು ರೂಢಿ ಮಾಡಬೇಕು. ಈಗ ನಾಳೆ ಹೊರಗಡೆ ಹೋದಾಗೆಲ್ಲ ಇನ್ಯಾರೋ ಬರಲ್ಲ ಮಾಡೋದಕ್ಕೆ. ಎಲ್ಲ ವಿಷಯಕ್ಕೂ ಹೇಗೆ ಅಪ್ಲೈ ಆಗುತ್ತೋ, ಸ್ನಾನ ಮಾಡೋದು, ಟಾಯ್ಲೆಟಿಗೆ ಹೋಗೋದು, ಇದು ಕೂಡ ಹಾಗೆ ಮಗುಗೆ ಪ್ರತಿಯೊಂದನ್ನು ನಿಧಾನವಾಗಿ ತಾನೇ ನಿಭಾಯಿಸೋದಕ್ಕೆ ಕಲಿಸ್ಬೇಕು. ಬಟ್ ವೆರಿ ಸ್ಲೋಲಿ ಆ್ಯಂಡ್ ಜೆಂಟಲ್ ಆಗಿ ಮಾಡಬೇಕು ಈ ಕೆಲಸನ. ಈ ಕಾರ್ಯಕ್ರಮದ ಪ್ರಾಯೋಜಕರು RM ಸಂಪೂರ್ಣ ಫುಡ್ ಪ್ರಾಡಕ್ಟ್ಸ್. ಉತ್ತಮ ಆರೋಗ್ಯಕ್ಕಾಗಿ ರುಚಿಕರ ಆಹಾರ ಪದಾರ್ಥಗಳು, ಪ್ರತಿ ತುತ್ತಿನಲ್ಲೂ ಅಮ್ಮನ ಕೈ ರುಚಿ. RMSampurna.comಗೆ ಭೇಟಿ ನೀಡಿ, ಇಂದೇ ಆರ್ಡರ್ ಮಾಡಿ.